ನಮಸ್ಕಾರ. ಬುಕ್ಕಿನ ಕೆರೆ ಡೈರಿಗೆ ಸ್ವಾಗತ. ನಾನು ಧರ್ಣೀಶ್ ಬುಕ್ಕಿನ ಕೆರೆ. ಕಳೆದ 18 ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಅಂತ ಕಾದು ಕುಳಿತು ಕಡೆಗೂ ಕಪ್ ಗೆದ್ದಾಯ್ತು. ಆದರೆ ಕಡೆಗೆ ಮನವರಿಕೆ ಆದಂಥ ಸಂಗತಿ ಏನಪ್ಪಾ ಅಂತಂದ್ರೆ ಈ ಸಲ ತಪ್ಪು ನಮ್ದೇ ಅಂತ. ಯಾಕೆ ತಪ್ಪು ನಮ್ದೆ? ನಮ್ದು ತಪ್ಪು ಅಂತಂದ್ರೆ ಯಾರು ಈ ಕ್ರಿಕೆಟನ್ನ, ಆಟದ ಹೆಸರಿನಲ್ಲಿ ನಡೆಯುವಂತಹ ಜೂಜನ್ನ ಅಥವಾ ದಂಧೆಯನ್ನ, ವ್ಯಾಪಾರವನ್ನ, ಅಕ್ರಮವನ್ನ ಬೆಂಬಲಿಸ್ತೀವೋ ಅವರ ತಪ್ಪು. ಇದು ಖಂಡಿತ ದಂಧೆ, ಜೂಜು, ಅಕ್ರಮ ಅಲ್ಲದೆ ಬೇರೇನು ಅಲ್ವೇ ಅಲ್ಲ. ಕ್ರಿಕೆಟ್ ಈಗ ಆಟವಾಗಿ ಉಳಿದಿಲ್ಲ. ನೀವು ಯಾವ ಆ್ಯಂಗಲ್ ಇಂದ ನೋಡಿದ್ರೂ ಕೂಡ ಅದು ಆಟವಾಗಿ ಉಳಿದಿಲ್ಲ. ಅದನ್ನ ಬೆಂಬಲಿಸಿದ್ರೆ ಖಂಡಿತಕ್ಕೂ ತಪ್ಪು ನಮ್ದೇ ಅನ್ನೋ ಕಂಟೆಕ್ಸ್ಟಲ್ಲಿ ನಾನು ಈ ಸಲ ತಪ್ಪು ನಮ್ದೇ ಅಂತ ಹೇಳಿದೆ. ಟೆಕ್ನಿಕಲಿ ನೋಡೋದಾದ್ರೆ ಸರ್ಕಾರದ ತಪ್ಪು, ಇದನ್ನ ಆಯೋಜನೆ ಮಾಡಿದಂತಹ KCA ತಪ್ಪು, RCB ತಪ್ಪು, RCB ತಂಡದ ತಪ್ಪು, RCBಯ ಫ್ರಾಂಚೈಸಿಯ ತಪ್ಪು ಮತ್ತು IPL ತಪ್ಪು, BCCIದ ತಪ್ಪು. ಅವರೆಲ್ಲರೂ ತಪ್ಪಿತಸ್ಥರೇ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರನ್ನ ಪೋಷಿಸ್ತಿದಾರಲ್ಲ ಕಾರ್ಪೊರೇಟ್ ಒಂದು ವ್ಯವಸ್ಥೆ, ಅದು ಬಹಳ ದೊಡ್ಡ ತಪ್ಪನ್ನ ಮಾಡ್ತಿದೆ. ತನ್ನ ವ್ಯಾಪಾರವನ್ನ, ಉದ್ಯಮವನ್ನ, ಬ್ರಾಂಡನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಹೀಗೆ ಒಂದು ಉನ್ಮಾದವನ್ನ ಸೃಷ್ಟಿಸಿ, ಹುಚ್ಚನ್ನ ಸೃಷ್ಟಿಸಿ, ಒಂದು ತಲೆಮಾರನ್ನೇ ನಿರ್ನಾಮ ಮಾಡ್ತಿದೆ. ಇವತ್ತು 11 ಜನ ಮಾತ್ರ ಸತ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಳೇಬೇಡಿ. ಅದು ಮೇಲ್ನೋಟಕ್ಕೆ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿರುವಂಥ ದುರ್ಘಟನೆಯಲ್ಲಿ ಆಗಿರುವಂಥ ಸಾವು ಮಾತ್ರ 11. ಅದಕ್ಕೆ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲೇ ಅಥವಾ ಇಡೀ ದೇಶಾದ್ಯಂತ ತೆಗೆದುಕೊಂಡ್ರೆ ನೂರಾರು ಜನ, ಸಾವಿರಾರು ಜನ ಸತ್ತಿದ್ದಾರೆ. ಹೇಗೆ ಸತ್ತಿದ್ದಾರೆ ಅಂದರೆ ಅದಕ್ಕೆ ನಾನಾ ರೀತಿಯಲ್ಲಿ ಸತ್ತಿದ್ದಾರೆ. ಜೂಜಾಡ್ತಾ, ಸಾಲ ಮಾಡಿಕೊಂಡು, ಸಾಲ ತೀರಿಸ್ಲಿಕ್ಕಾಗದೆ ನೇಣಾಕೊಂಡು, ಆತ್ಮಹತ್ಯೆ ಮಾಡಿಕೊಂಡು, ಮತ್ತೆ ಈ ಜೂಜಾಡಿ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿ ನಾನಾ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಈ 11 ಜನರ ಈ ಮೂರ್ಖ ಆಟದಲ್ಲಿ ಸತ್ತಿದ್ದು ಕೇವಲ 11 ಜನ ಮಾತ್ರ ಅಲ್ಲ, ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸತ್ತಿದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಬದುಕನ್ನ ಬೇರೆ ರೀತಿಯಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಮತ್ತೆ ಇದರ ಸಂಭ್ರಮ ಅಂದ್ರೆ ಏನು? ಖಂಡಿತಕ್ಕೂ ನಿಜವಾದ ಅಭಿಮಾನಿಗಳಿದ್ದಾರೆ, ನಿಜವಾಗಿ ಕ್ರಿಕೆಟನ್ನು ಆಸ್ವಾದಿಸೋರಿದ್ದಾರೆ, ಕ್ರಿಕೆಟನ್ನು ಒಂದು ಮನರಂಜನೆಯಾಗಿ ಪರಿಗಣಿಸೋರಿದ್ದಾರೆ. ನಾನು ಒಪ್ತೀನಿ, ಅವರನ್ನ ಗೌರವಿಸಬೇಕು. ಆದರೆ ಕ್ರಿಕೆಟ್ ನೆಪದಲ್ಲಿ, ಸಂಭ್ರಮದ ನೆಪದಲ್ಲಿ, ಸೆಲೆಬ್ರೇಷನ್ ಅನ್ನ ನೆಪದಲ್ಲಿ ಕುಡಿದು ಗಲಾಟೆ ಮಾಡುವಂತಹ ಲಕ್ಷಾಂತರ ಜನ ಯುವಕರು ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಲಕ್ಷಾಂತರ FIRಗಳು ಫೈಲ್ ಆಗಿದ್ದಾವೆ. ಅಂದ್ರೆ ಒಂದ್ ಕಡೆ ಇದು ಜೂಜು, ಇನ್ನೊಂದು ಕಡೆ ಅದರ ಹೆಸರಲ್ಲಿ ನಡೆಯುವಂಥ, ಸಂಭ್ರಮದ ಹೆಸರಲ್ಲಿ ನಡೆಯುವಂಥದ್ದು ಅದು ಇನ್ನೊಂದು ಥರದ ಅಕ್ರಮ, ಕುಡಿದು ಗಲಾಟೆ ಮಾಡೋದು. ಇನ್ನೊಂದು ಈ ಜೂಜಾಡೋರ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಇದು ಬರೇ ಕ್ರಿಕೆಟ್ ಬೆಟ್ಟಿಂಗ್ ಅಷ್ಟೇ ಅಲ್ಲ, ಬಹುತೇಕ ಜೂಜ್ಗಳ ಕಥೆಗಳು ಹೀಗೆ ಇರ್ತವೆ. ಏನಪ್ಪ, ದೊಡ್ಡ ಮಟ್ಟದಲ್ಲಿ ಆಡೋರು ಬೇರೆ, ಆದರೆ ನಾನು ಮಾತಾಡ್ತಿರೋದು ಈ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯುವಕರಿಗೆ ಸಂಬಂಧಪಟ್ಟಂಗೆ. ಅವ್ರಗಳ ಕತೆ ಹೆಂಗಿರುತ್ತೆ? ಇವತ್ತು ಬೆಟ್ಟಿಂಗ್ ಆಡ್ತಾರೆ, ಬೈ ಚಾನ್ಸ್ ಅವ್ರು ಗೆಲ್ಬೋದು ಅಂತ ತಿಳ್ಕೊಳ್ಳಿ, ಗೆದ್ದ ಖುಷಿಗೆ, ಸಂಭ್ರಮಕ್ಕೆ ಕುಡಿದು ದುಡ್ಡು ಹಾಳು ಮಾಡ್ತಾರೆ. ಅಥವಾ ಆ ದುಡ್ಡಲ್ಲಿ ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗೋದು, ಇನ್ನೊಂದು ಯಾವುದೋ ಮನೋರಂಜನೆ ಅಂತ ಮಾಡೋದು, ಅದನ್ನ ಮಾಡ್ತಾರೆ, ಅಲ್ಲಿಗೂ ದುಡ್ಡು ಹಾಳಾಗತ್ತೆ. ಸೋತಾಗ ಹೇಗೂ ದುಡ್ಡು ಹಾಳಾಗತ್ತೆ. ಒಟ್ಟಿನಲ್ಲಿ ಅವ್ರು ದುಡ್ಡು ಬರಲ್ಲ. ಇದು ಬಹುತೇಕ ಸಣ್ಣ ಪುಟ್ಟದಾಗಿ ಬೆಟ್ಟಿಂಗ್ ಯಾರು ಆಡ್ತಾರೋ, ಜೂಜ್ ಯಾರು ಆಡ್ತಾರೋ, ಇಸ್ಪೀಟ್ ಯಾರು ಆಡ್ತಾರೋ ಅವ್ರದ್ದೆಲ್ಲರ ಕತೆ ಇದೆ. ಇಸ್ಪೀಟ್ಗೂ ಕ್ರಿಕೆಟ್ ಬೆಟ್ಟಿಂಗಿಗೂ ಏನೇನು ವ್ಯತ್ಯಾಸ ಇಲ್ಲ. ಸೊ ಹೀಗೆ ಇದು ನಾನು ದೇಶಾದ್ಯಂತ ಮಾತಾಡೋದಾದ್ರೆ ಡೆಫಿನೆಟ್ಲಿ ಕೋಟ್ಯಾಂತರ ಜನ, ರಾಜ್ಯದ ವಿಷಯಕ್ಕೆ ಬಂದ್ರೆ ಲಕ್ಷಾಂತರ ಜನ ಯುವಕರು. ಮತ್ತೆ ಗೊತ್ತೇ ಆಗಲ್ಲ ಮನೆಯವ್ರಿಗೆ ಮಗ ಬೆಟ್ಟಿಂಗ್ ಆಡ್ತಿದ್ದಾನೇನು ಅಂತದ್ದು ಗೊತ್ತೇ ಆಗಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಮೊಬೈಲಲ್ಲೇ ಆಗ್ತಿರ್ತವೆ. ಅವನ ಪಾಡಿಗೆ ಅವನೆಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ಬೆಟ್ಟಿಂಗ್ ಆಡ್ತಿರ್ತಾನೆ. ಮತ್ತೆ ಮತ್ತೆ ದುಡ್ಡು ಕಳ್ಕೊಂಡಾಗ್ಲೂ ಏನೋ ಕಾರಣಕ್ಕೆ ಕಳ್ಕೊಂಡೆ ಅಂತ ಹೇಳ್ತಿರ್ತಾನೆ. ಮನೆಗೆ ಅವನ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾ ಇರಲ್ಲ. ನಾನು ಅವನು ಅಂತ ಯಾಕೆ ಪುಲ್ಲಿಂಗವನ್ನ ಹೇಳ್ತಿರ್ತೀನಿ ಅಂತಂದ್ರೆ, ಬಹುತೇಕ ಯುವಕರು ಅಂದ್ರೆ ಕುಟುಂಬಗಳಿಗೆ ಆಸರೆ ಆದಂತಹ ಯುವಕರು, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮನಿಗೆ ಆಸರೆ ಆಗ್ಬೇಕಾಗಿರುವಂಥ ಯುವಕರು ಈ ರೀತಿ ಬೆಟ್ಟಿಂಗ್ ದಂಧೆಯಲ್ಲಿ ಕಳೆದೋಗ್ತಿದ್ದಾರೆ. ಅವ್ರ ಬದುಕು ನಿರ್ನಾಮ ಆಗ್ತಿದೆ. ಡೆಫಿನೆಟ್ಲಿ ಈ ಸಲ
RCB ಕಪ್ ಗೆದ್ದು ಈ ಥರದ ಒಂದು ದುರಂತ ನಡೆದಿರುವಂಥ ಸಂದರ್ಭದಲ್ಲಿ ಅದರಿಂದ ನಡೀತಿರುವಂಥ ಈ ಬೆಟ್ಟಿಂಗ್ ಜಾಲದ ಬಗ್ಗೆ ಕೋಟ್ಯಾಂತರ ಜನರು ಬರ್ಬಾದ್ ಆಗ್ತಿರುವಂತಹ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಆ ಕಾರಣಕ್ಕೋಸ್ಕರ ನಾನು ಅದನ್ನೇ ಪ್ರಮುಖವಾಗಿ ಹೇಳ್ತಿದ್ದೀನಿ. ನಿಮ್ಗೆ ಹೆಂಗೂ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಗ್ತಾನೆ ಇರುತ್ತೆ. ಇದನ್ನ ಯಾವ ಮೇನ್‌ಸ್ಟ್ರೀಮ್ ಮೀಡಿಯಾನು ಅಥವಾ ಯಾವ ಯೂಟ್ಯೂಬರು ಸಾಮಾನ್ಯವಾಗಿ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ವೀಕ್ಷಕರೇ, ಇಂಥ ವಿಡಿಯೋಗೋಸ್ಕರನೇ ನೀವು ಬುಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ಳೋದು. ಬುಗ್ಗಿನಕೆರೆ ಡೈರಿಯನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ಳೋದು. ಹೀಗೆ ನೋಡ್ತೀರಿ ಕಡೆವರೆಗೂ ನಾನು ಈ ಥರದ ವಿಷಯಗಳನ್ನು ನಿಮಗೆ ಹೇಳ್ತಿರ್ತೀನಿ. ಒಂದು ಹಿಂಗೆ ಬೆಟ್ಟಿಂಗ್ ಆಯ್ತಾ, ಈಗ ಸರ್ಕಾರದ ಹೊಣೆ, RCBಯ ಹೊಣೆ, ಫ್ರಾಂಚೈಸಿಯ ಹೊಣೆ, BCCIನ ಹೊಣೆ ಬಗ್ಗೆ ಮಾತಾಡೋದಾದ್ರೆ ಸರ್ಕಾರಕ್ಕೆ ಕನಿಷ್ಠ ಸೂಕ್ಷ್ಮತೆ ಇರಬೇಕಾಗಿತ್ತು. ಈಗ ಈ ಥರದೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂದಾಗ ಅದಕ್ಕೆ ನಾನಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಜನ ಬಂದರೆ ಅವ್ರು ಬಂದು ಹೋಗೋದು ಹೇಗೆ, ಸಂಚಾರ ವ್ಯವಸ್ಥೆ ಹೇಗಿರಬೇಕು, ವೆಹಿಕಲ್ ಮೂವ್ಮೆಂಟ್ ಹೇಗಿರಬೇಕು, ಈ ಥರದ ನಾನಾ ರೀತಿಯ ತಯಾರಿಯನ್ನು ಅವರು ಮಾಡ್ಕೊಳ್ಬೇಕಿರುತ್ತೆ. ಮತ್ತು ಆಕಸ್ಮಿಕಗಳು ಸಂಭವಿಸಿದ್ರೆ ಆಂಬುಲೆನ್ಸ್ಗಳು ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು, VIP ಬರೋದಾದರೆ ಅವರ ರೂಟ್ ಯಾವುದಿರಬೇಕು ಅನ್ನೋ ರೀತಿಯ ನಾನಾ ರೀತಿಯ ತಯಾರಿಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಳ್ಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಇಂದಿನ ದಿನ ತಡರಾತ್ರಿವರೆಗೂ ಬೆಳಗಿನ ಜಾವದವರೆಗೂ ಪೊಲೀಸ್ನವ್ರು ಕೆಲಸ ಮಾಡಿರುವಂಥವ್ರು ವೆರಿ ನೆಕ್ಸ್ಟ್ ಡೇ ಹೇಗೆ ತಾನೇ ಅವರು ತಯಾರಿಯನ್ನು ಮಾಡಿಕೊಂಡು ಹೀಗೆ ಲಕ್ಷಾಂತರ ಜನರನ್ನು ನಿಭಾಯಿಸಲಿಕ್ಕೆ ಸಾಧ್ಯ? ಈ ಕೇಸ್ನಲ್ಲಿ ಮಾತ್ರ ಪೊಲೀಸ್ನವರು ಅಸಹಾಯಕರಾಗಿದ್ದರು. ಸರ್ಕಾರ ಅಂತೂ ಅತ್ಯಂತ ಬೇಜವಾಬ್ದಾರಿಯಿಂದ ಅಸೂಕ್ಷ್ಮತೆಯಿಂದ ನಡ್ಕೊಂಡಿದೆ. ಒಂದು, ಪೊಲೀಸ್ನವ್ರಿಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡದೇ ಇರುವಂಥದ್ದು. ಜೊತೆಗೆ ಇಂದಿನ ದಿನ ಮಧ್ಯರಾತ್ರಿವರೆಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತಂದರೆ ಈ ಕ್ರಿಕೆಟ್ನ ಹುಚ್ಚುತನ, ಉನ್ಮಾದ ಹೇಗಿದೆ ಅನ್ನೋದಂತ ಸರ್ಕಾರ ಒಂದು ಆಂಟಿಸಿಪೇಟ್ ಮಾಡಬೇಕಿತ್ತು, ಅಂದಾಜು ಮಾಡಬೇಕಾಗಿತ್ತು. ಎಷ್ಟು ಜನ ಬರ್ಬೋದು ಎನ್ನುವಂಥ ಅಂದಾಜು ಮಾಡಬೇಕಿತ್ತು. ಪೊಲೀಸ್ ಅಧಿಕಾರಿಗಳನ್ನು ಕರೆದು ಸಮಾಲೋಚನೆಯನ್ನು ನಡೆಸಬೇಕಿತ್ತು. ಇಷ್ಟು ಜನ ಬರುವ ಸಾಧ್ಯತೆ ಇದೆ, ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ, ಇದಕ್ಕೆ ಬಂದರೆ ಯಾವೆಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಬೇಕಿತ್ತು. ಸೊ ಸರ್ಕಾರ ಅದನ್ನು ಮಾಡಲಿಲ್ಲ. RCB ತಂಡವನ್ನು ಕರೆಸಿದ್ರು. ಯಾವ ಪುರುಷಾರ್ಥಕ್ಕೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಅಥವಾ ಎಲ್ಲ ಸರ್ಕಾರದ ಪ್ರತಿನಿಧಿಗಳೇ, ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಇದೇ ರೀತಿ ಖೋಖೋಲ್ ಗೆದ್ದವರು, ಹಾಕಿಲ್ ಗೆದ್ದವರು, ಅಥವಾ ಫುಟ್ಬಾಲ್ ಗೆದ್ದವರು, ವಾಲಿಬಾಲಲ್ಲಿ ಗೆದ್ದವರು, ಕಬಡ್ಡಿಲಿ ಗೆದ್ದವ್ರಿಗೆ ಕರೆದು ವಿಧಾನಸೌಧದ ಮುಂದೆ ಸನ್ಮಾನ ಮಾಡ್ತೀರಾ? ಯಾಕೆ ಮಾಡಿಲ್ಲ? ಅವ್ರ ಸಾಧನೆ ಅಲ್ವಾ ಅದು? ಆಟ ಅಲ್ವಾ? ಇವ್ರಿಗೆ ಯಾವ ಕಾರಣಕ್ಕೋಸ್ಕರ ಸನ್ಮಾನ ಮಾಡಿದ್ರಿ? ಜನರ ಸೆಂಟಿಮೆಂಟ್ ಇನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರಾ? ಅದ್ರ ಅಗತ್ಯ ಏನಿತ್ತು? ಆಯ್ತು, ಮಾಡಬೇಕಿತ್ತು ಅಂತ ಅನ್ಕೊಳ್ಳಿ. ಒಂದು 3 ದಿನ ಬಿಟ್ಟು ಮಾಡ್ಬೋದಿತ್ತಲ್ಲ. ಅಗತ್ಯ ತಯಾರಿಯಲ್ಲೆಲ್ಲ ಮಾಡ್ಬೋದಿತ್ತಲ್ಲ. ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡ್ಬೋದಿತ್ತಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡಿದ್ದೇ ವೇಸ್ಟು. ಇನ್ನೊಂದು ವಿಷಯ ಹೇಳಲೇಬೇಕು ಏನು ಅಂತಂದ್ರೆ, RCB ಅದು ಕರ್ನಾಟಕವನ್ನು ಪ್ರತಿನಿಧಿಸುವಂತಹ, ಕನ್ನಡವನ್ನು ಪ್ರತಿನಿಧಿಸುವ ತಂಡವಾ? ಎಷ್ಟು ಜನ ಇದ್ದಾರೆ ಕನ್ನಡಿಗರಲ್ಲಿ? ಒಬ್ಬನೇ ಒಬ್ಬ ಇರ್ಬೋದು, ಉಳಿದಂತೆ ಯಾವ ಆಟಗಾರರು ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂಥ ಒಂದು ಪದ ಇದೆ. ಅಷ್ಟು ಬಿಟ್ರೆ ಅದಕ್ಕೂ ಕರ್ನಾಟಕಕ್ಕೂ ಏನು ಸಂಬಂಧ? ಇದೇ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತಾಡಿದಾಗ ಅಷ್ಟೆಲ್ಲ ಹೋರಾಟ ಮಾಡಿದ್ರು, ಜನ ಮಾತಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಇಲ್ಲಿ ಒಬ್ಬ ಕನ್ನಡಿಗನೂ ಇಲ್ಲ. ಯಾಕೆ ಕನ್ನಡಿಗರನ್ನು ಸೇರಿಸ್ಕೊಳ್ಳಿ ಅಂತ ಒಂದು ಜನ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಬಾರ್ದು? ಅಥವಾ ಏನು ಉದ್ದುಂಡ ಸಾಹಿತಿಗಳಿದಾರಲ್ಲ ಅವರೆಲ್ಲ ಲೇಖನ ಬರೀಬಾರ್ದು? ಕನ್ನಡಿಗರು, ಇದು ಕರ್ನಾಟಕದ ತಂಡ, ಕರ್ನಾಟಕವನ್ನು ಪ್ರತಿನಿಧಿಸುವ ತಂಡ, ಕನ್ನಡವನ್ನು ಪ್ರತಿನಿಧಿಸುವ ತಂಡ, ಹಾಗಾಗಿ ಕನ್ನಡರನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ಬೋದಲ್ಲ. ಅದೇನೂ ಮಾಡಿಲ್ಲ. ಯಾರೋ ಆಡಿದ್ರು, ಬೆಂಗಳೂರು ಅನ್ನೋ ಹೆಸರಿದೆ, ಅದಕ್ಕೆ ಹುಚ್ಚ ಅಭಿಮಾನಿಗಳು ಅವರು. ಅವರಿಂದಾಗಿ ಇದು ನಿಜಕ್ಕೂ ಅಭಿಮಾನಿಗಳೇ ದೊಡ್ಡ ಕಾರಣ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಆಯ್ತಾ, ಸರ್ಕಾರ ಹೀಗೆ ಏನೋ ದೊಡ್ಡ ಅಭಿಮಾನಿ ವರ್ಗ ಇದೆ, ಅವರೆಲ್ಲ ಸರ್ಕಾರ ಸಾಧನೆಯನ್ನು ಮೆಚ್ಚಿ ಕೊಂಡಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡೋಕ್ಕೆ ಹೋಗಿ ಈ ಥರದೊಂದು ಅನಾಹುತವನ್ನು ಸೃಷ್ಟಿ ಮಾಡಿದೆ. ನಂಬರ್ 2, KSCA. ಅದಕ್ಕಂತೂ ಕನಿಷ್ಠ ಸೌಜನ್ಯ ಇಲ್ಲ. KSCA ಮೆಂಬರ್ಶಿಪ್ನ ದುಡ್ಡು ಕೇಳಿಬಿಟ್ರೆ ಗಾಬರಿ ಆಗಿಬಿಡ್ತೀರಿ. 15 ಲಕ್ಷ, 20 ಲಕ್ಷ, 25 ಲಕ್ಷ ಬರೀ ಮೆಂಬರ್ ಆಗೋಕ್ಕೆ. ಅಲ್ಲಿಗೆ
ಒಂದು ಟಿಕೆಟ್ಗೆ ಎಷ್ಟು 4,000 5,000 6,000 8,000 ಹಂಗಿಲ್ಲ ಇರುತ್ತೆ, ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಷ್ಟೆಲ್ಲ ಲೂಟಿ ಮಾಡ್ತಾ ಇರುವಂಥ KSCA ಸತ್ತವ್ರಿಗೆ ಪರಿಹಾರ ಘೋಷಣೆ ಮಾಡಿರೋದು ಎಷ್ಟು? 5 ಲಕ್ಷ. ಫಸ್ಟ್ ಆಫ್ ಆಲ್ ಸಾವಿಗೆ ಪರಿಹಾರ ಅನ್ನೋದೇ ಇರಲ್ಲ. ಆದರೆ ಏನೋ ಆ ಕುಟುಂಬಕ್ಕೆ ನೆರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಒಂದು ಸಾಂತ್ವನ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ದುಡ್ಡು ಕೊಡಬೇಕಷ್ಟೆ. ಅದನ್ನ ಆ್ಯಕ್ಚುಲಿ ಪರಿಹಾರ ಅಂತ ಕರೆಯೋದು ತಪ್ಪೆ. ಕೊಟ್ಟಿದೆ. ನಾಚಿಕೆ ಆಗಬೇಕು KSCAಗೆ. KSCನ ವೀಕ್ಷಕರೆಲ್ಲ ಸೇರಿ ನಿನ್ನೆ ಧ್ವಂಸ ಮಾಡಿಬಿಡ್ಬೇಕಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಕ್ಕದಲ್ಲೇ ಹೆಣ ಬಿದ್ದಿದ್ರೆ ಒಳಗಡೆ ಸಂಭ್ರಮಾಚರಣೆಯನ್ನು ಮಾಡಿದೆ. ಅದಕ್ಕೆ ಹೇಳಿದ್ದು ನಾನು, ಧ್ವಂಸ ಮಾಡಿಬಿಡ್ಬೇಕಿತ್ತು KSCನ. ಅಟ್ಲೀಸ್ಟ್ ಅಲ್ಲೆಲ್ಲ ಟ್ರಾಫಿಕ್ ಎಲ್ಲ ಸುಗಮ ಆಗ್ತಿತ್ತು. ಏನು ಅದರಿಂದ ಆಗ್ತಿರುವಂಥ ಲಾಭ ಅಷ್ಟ್ರಾಗೆ ಇದೆ. ಆಯಿತಾ? ಇದನ್ನು ಪೋಷಿಸ್ತಿರುವಂಥ IPL ಮತ್ತು BCCI ಅವು ಅಷ್ಟೇ ಹಿಂಗೆ ಫ್ರಾಂಚೈಸಿಗಳಿಂದ ಈ ಆಟವನ್ನು ಆಡಿಸಿ ಸಹಸ್ರ ಕೋಟಿಗಳ ದುಡ್ಡನ್ನು ದುಡಿತಿದ್ದಾವೆ. ಅವು ಬರೀ ಕೋಟಿಗಟ್ಟಲೆ ಅಲ್ಲ, ಸಹಸ್ರ ಕೋಟಿಗಟ್ಟಲೆ ಹಣವನ್ನು ಮಾಡ್ತಿದ್ದಾವೆ. ಅವರಾದರೂ ಒಂದು ವಿಷಾದ ವ್ಯಕ್ತಪಡಿಸಿ ಮತ್ತು ಇಂಥವ್ರಿಗೆ ಒಂದು ನೋವಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕಿತ್ತಲ್ವಾ? ಫಸ್ಟ್ ಆಫ್ ಆಲ್ ಇದಕ್ಕೆ ಅವ್ರು ಆ್ಯಕ್ಚುಲಿ BCCI ಅವ್ರು ಪರ್ಮಿಷನ್ ಕೊಡದೇ ಇದ್ದರೆ RCB ಅವ್ರು ಬರ್ತಾನೆ ಇರಲಿಲ್ಲ. ಏನಕ್ಕೆ ಕಳಿಸ್ಬೇಕಿತ್ತು? ನಾಳೆ ಇಲ್ಲಿ ಯಾವುದೋ ಒಂದು ಅನಾಥಾಶ್ರಮ ಉದ್ಘಾಟನೆ ಮಾಡೋಕ್ಕೆ RCB ತಂಡದ ನಾಯಕರನ್ನ ಅಥವಾ ಆಟಗಾರರನ್ನ ಕಳಿಸ್ಕೊಡ್ತಾರಾ BCCI? ಅನುಮತಿ ಕೊಡುತ್ತಾ? ಅದು ಕೂಡ ಹೊಣೆ, ಅದ್ರದ್ದು ಕೂಡ ತಪ್ಪಿದೆ, ಮಹಾ ಅಪರಾಧ ಇದೆ. ಇನ್ನು ಅದನ್ನು ಪೋಷಿಸಿರುವಂಥ ಕಾರ್ಪೊರೇಟ್ ವ್ಯವಸ್ಥೆ ಅದಂತೂ ತನ್ನ ವ್ಯಾಪಾರ ವ್ಯವಹಾರ ಅಕ್ರಮ ಇವಿಷ್ಟಾದರೆ ಸಾಕು, ಮಿಕ್ಕಿದ ಯಾರು ಜನ ಹೆಂಗಾದ್ರೂ ಸಾಲಿ ಅನ್ನೋ ರೀತಿ ಯೋಚನೆ ಮಾಡ್ತಿರುತ್ತೆ. ವೀಕ್ಷಕರೇ, ನಾನು ಏನು ಹೇಳಿಕೊಟ್ಟೆ ಅಂದರೆ, ಇವ್ರು ಹಿಂಗೆಲ್ಲ ಮಾಡ್ತಿರ್ತಾರೆ, ಕೋಟಿಗಟ್ಟಲೆ ದುಡ್ಡು ದುಡಿದಿರ್ತಾರೆ. ಅಂತಿಮವಾಗಿ ಸಾಯೋರು ಹಿಂಗೆ. ಈಗ ಅಲ್ಲಿ ಸತ್ತವ್ರ ಪೈಕಿ ಯುವಕರು ಯುವತಿಯರು, ಬಾಳಿ ಬದುಕಬೇಕಾದಂಥವ್ರು, ಕುಟುಂಬಗಳಿಗೆ ಆಸರೆ ಆಗಬೇಕಾದಂಥವ್ರು, ಪ್ರೀತಿ ಪಾತ್ರರನ್ನು ಪೊರಿಬೇಕಾದಂಥವ್ರು ಅವರು ಸತ್ತಿದ್ದಾರೆ. ಅದರಿಂದಾಗಿ ನಾನು ಹೇಳಿದ್ದು ಈ ಸಲ ತಪ್ಪು ನಮ್ಮದೇ ಅಂತ. ಒಂದು ಆಟವನ್ನು ಆಟವಾಗಿ ನೋಡಬೇಕು, ಮನೋರಂಜನೆಯಾಗಿ ನೋಡಬೇಕು. ಆದರೆ ಕ್ರಿಕೆಟ್ ಈಗ ಆಟವಾಗಿ ಉಳಿದಿಲ್ಲ, ಜೂಜ್ ಆಗಿದೆ, ಬೆಟ್ಟಿಂಗ್ ಆಗಿದೆ, ಅಕ್ರಮ ಆಗಿದೆ. ನಮ್ಮ ಅಭಿಮಾನ ಕೂಡ ಏನೋ ಮ್ಯಾಚ್ ಇದ್ದಾಗ ನಮ್ಮ ಟೈಮ್ ಪಾಸ್ ಮಾಡಬೇಕು ಅಂತ ಅನಿಸಿದ್ರೆ ನೋಡಬೇಕು, ಬಿಡಬೇಕಷ್ಟೆ. ಈ ಥರದ ಉಚಿತನವನ್ನು ತೋರಬಾರ್ದು. ನನ್ನ ಪ್ರಕಾರ ಸರ್ಕಾರ, BCCI, RCB, ಫ್ರಾಂಚೈಸಿ, ಆಟಗಾರರು ಎಷ್ಟು ಪ್ರಮಾಣದಲ್ಲಿ ತಪ್ಪಿತಸ್ಥರೋ RCBಯ ಮೇಲೆ RCB ಇರಲಿ, ಕ್ರಿಕೆಟ್ ಮೇಲೆ ಹುಚ್ಚು ಅಭಿಮಾನವನ್ನು ಇಟ್ಕೊಂಡಿದ್ದಾರಲ್ಲ, ಅವ್ರದ್ದು ಅಷ್ಟೇ ತಪ್ಪು. ಆ ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಈ ಸಲ ತಪ್ಪು ನಮ್ಮದೇ ಅಂತ. ಅಟ್ಲೀಸ್ಟ್ ಮುಂದಿನ ಸಲನಾದರೂ ಈ ತಪ್ಪನ್ನು ನಾವು ಮಾಡದೇ ಇರೋಣ. ಆಟವನ್ನಾಗಿ ನೋಡಿ, ಮನೋರಂಜನೆಯನ್ನಾಗಿ ಆಸ್ವಾದಿಸಿ ಅಲ್ಲಿಗೆ ಕೈ ಬಿಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮುಗಿಸೋಕೆ ಮುನ್ನ ಇವತ್ತೊಂದು ಸ್ವಲ್ಪ ಲೆಂತಿ ಆಯಿತು ಅನ್ಸುತ್ತೆ, ಸಾರಿ. ಬಟ್ ಒಂದು ಮನವಿ ಮಾಡ್ತಿದ್ದೀನಿ, ನೀವಿನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.